Preschool Check. ನಮಸ್ಕಾರ, ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಜಾಥಾ. ಮಾದಕ ವಸ್ತುಗಳ ಸೇವನೆ ಮನುಷ್ಯನ ಆರೋಗ್ಯಕ್ಕೆ ಅಪಾಯ, ಸಿದ್ದರಾಮಪ್ಪ. ಹೊಸ ಕೈಗಾರಿಕಾ ನೀತಿಯಲ್ಲಿ ಕೈಗಾರಿಕೆಗಳಿಗೆ ವಿನಾಯಿತಿ ರಿಯಾಯಿತಿ ನೀಡಲು ಸಭೆಯಲ್ಲಿ ಮನವಿ, ವಿ. ಲಕ್ಷ್ಮೀರೆಡ್ಡಿ. ರಾಯಚೂರು ವಿಮಾನ ನಿಲ್ದಾಣ ತಾಂತ್ರಿಕ ಸಮಸ್ಯೆ ನಿವಾರಿಸಲು ಕೇಂದ್ರ ವಿಮಾನಯಾನ ಸಚಿವರನ್ನು ಭೇಟಿ ಮಾಡಿದ ಸಂಸದ ಕುಮಾರ್ ನಾಯಕ್. ಸರ್ಕಾರಿ ಪದವಿ ಕಾಲೇಜಿಗೆ ನ್ಯಾಕ್ ಕಮಿಟಿ ಭೇಟಿ, ಹಳೆ ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಸಲಹೆ, ಆಚಾರ್ಯ ಡಾ. ವೆಂಕಣ್ಣ ಮನವಿ. ಜಿಲ್ಲಾ ನ್ಯಾಯವಾದಿ ಸಂಘದ ಅಧ್ಯಕ್ಷರಾಗಿ ವೀರಭದ್ರಪ್ಪ, ಕಾರ್ಯದರ್ಶಿಯಾಗಿ ಲಕ್ಷ್ಮಣ ಭಂಡಾರಿ ಆಯ್ಕೆ. ವಾರ್ತೆಗಳ ವಿವರ. ಮಾದಕ ವಸ್ತುಗಳ ಸೇವನೆಯು ಮನುಷ್ಯನ ಆರೋಗ್ಯಕ್ಕೆ ಹಾನಿಕರವಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಭಾರಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಿದ್ದರಾಮಪ್ಪ ಕಲ್ಯಾಣರಾವ್ ಅವರು ಹೇಳಿದರು. ಅವರು ಬುಧವಾರದಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ, ರಿಮ್ಸ್ ಆಸ್ಪತ್ರೆ, ನವೋದಯ ಆಸ್ಪತ್ರೆ, ಭಾರತೀಯ ಮನೋವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. 1989ರಿಂದ ಪ್ರತಿ ವರ್ಷ ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನವನ್ನು ಒಂದೊಂದು ಘೋಷಣೆಯೊಂದಿಗೆ ಆಚರಿಸಲಾಗುತ್ತದೆ. ಪ್ರಸಕ್ತ ವರ್ಷ ಪುರಾವೆಗಳು ಸ್ಪಷ್ಟವಾಗಿವೆ, ನಿವಾರಣೆಯಲ್ಲಿ ಹೂಡಿಕೆ ಮಾಡಿ ಎಂಬ ಘೋಷಣೆಯೊಂದಿಗೆ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಇತ್ತೀಚೆಗೆ ಮೊಬೈಲ್ ಸೇರಿದಂತೆ ವಿದ್ಯುನ್ಮಾನ ಉಪಕರಣಗಳ ಅತಿಯಾದ ಬಳಕೆಯು ವ್ಯಸನವಾಗಿ ಪರಿಣಮಿಸಿದ್ದು, ಪೋಷಕರು ಈ ಬಗ್ಗೆ ಗಮನ ಹರಿಸಬೇಕು. ಯುವಕರು ಅಂತರ್ಜಾಲದಲ್ಲಿ ಅವಶ್ಯ ಇರುವ ಮಾಹಿತಿಯನ್ನು ಪಡೆಯಬೇಕು. ಆದರೆ ಯುವಕರು ಅವಶ್ಯವಿಲ್ಲದ ಮಾಹಿತಿ ಪಡೆಯುವ ಮೂಲಕ ಯುವಕರು ಮಾದಕ ವಸ್ತುಗಳ ಮುಖ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಗಂಡಸರೇ ಸಹವಾಸ, ಗಂಡಸರೇ ಸಹವಾಸ, ಗಂಡಸರೇ ಸಹವಾಸ, ಕುಡಿತಕ್ಕೆ ಹೋದ ಮಾನ, ಚಟವೇ 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 ಚಟವೇ, ಗಂಡಸರೇ ಸಹವಾಸ, ಗಂಡಸರೇ ಸಹವಾಸ. ಎಲ್ಲರಿಗೂ ತಿಳಿದಿರುವಂತೆ ನಾವು ಈ ಒಂದು ದಿನಾಚರಣೆಯನ್ನು ಸುಮಾರು 1989ರಿಂದ ಈ ದಿನಾಚರಣೆ ವಿರೋಧಿ ದಿನಾಚರಣೆಯನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಸುಮಾರು 35 ವರ್ಷಗಳಿಂದ ನಾವು ಈ ವಿರೋಧಿ ದಿನಾಚರಣೆಯನ್ನು ಅಳವಡಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಾವು ಎಲ್ಲಿ ಮುಟ್ಟಿದ್ದೀವಿ ಅಂತ ನೋಡೋದು ಬಹಳ ಮುಖ್ಯವಾಗಿದೆ. ಸುಮಾರು 14%, 16ರಿಂದ 25 ವರ್ಷಗಳಿಂದ ಮಕ್ಕಳು ಈ ಡ್ರಗ್ಸ್ ಸೇವನೆಗೆ ಎಲ್ಲ ಗುರಿಯಾಗ್ತಾ ಇದ್ದಾರೆ. ಅವರೆಲ್ಲರೂ ಅಂದ್ರೇನು, ನಾವು ಯಾವಾಗ ಯೌವನ ಜೀವನದಲ್ಲಿ ಯಾವ್ಯಾವ ಗುರಿ ಮುಟ್ಟಬೇಕು ಆ ಜೀವನದಲ್ಲಿ ಆ ದಾರಿಯನ್ನು ತಪ್ಪಿ ಅವರೆಲ್ಲ ಇಂಥ ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಅವ್ರು ತಮ್ಮ ಗುರಿಯನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಬಹಳ ಅವಶ್ಯವಾಗಿರ್ತವೆ. ಯಾಕಂದ್ರೆ ಜನಜಾಗೃತಿ ಆಗಬೇಕು. ಜನಜಾಗೃತಿಯಾಗಿ ಏನು ಮಾಡಬೇಕಪ್ಪ ನಾವು ಅಂತಂದರೆ, ಪೇರೆಂಟ್ಸ್ಗಳಾದಂಥ ನೀವುಗಳೆಲ್ಲರೂ ಸ್ವಲ್ಪ ನಿಗಾ ವಹಿಸ್ಬೇಕು ಮಕ್ಕಳ ಮೇಲೆ. ವಿಶೇಷವಾಗಿ 16ರಿಂದ 25 ವರ್ಷ ಮಕ್ಕಳು ಏನಿದಾರಲ್ಲೋ ಅವ್ರು ಯಾವಾಗ SSLCಯಿಂದ ಡಿಗ್ರಿ ಮುಗಿಸ್ತಂತಹ ಸಂದರ್ಭದಲ್ಲಿ ಇಂಥ ದುಶ್ಚಟಗಳಿಗೆ ಅವರು ದಾಸರಾಗಿ ಅವರು ತಮ್ಮ ಟ್ರ್ಯಾಕ್ ಅನ್ನು ಬಿಟ್ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಹೀಗಾಗಿ ಪೇರೆಂಟ್ಸ್ಗಳಾದಂಥ ನೀವುಗಳೆಲ್ಲರೂ
ಸ್ವಲ್ಪ ಗಮನ ಹರಿಸ್ಬೇಕು ನಾವು ಆ ಕಡೆ ಮಕ್ಕಳ ಮೇಲೆ. ಹೀಗಾಗಿ ಈ ಸಲದ ಥೀಮ್ ಅದನ್ನೇ ಇಟ್ಟಿದ್ದಾರೆ ಅವರು. ಏನಂದ್ರೆ ಎವಿಡೆನ್ಸ್ ಇಸ್ ಕ್ಲಿಯರ್, ಯು ಇನ್ವೆಸ್ಟ್ ಇನ್ ಪ್ರಿವೆನ್ಷನ್ ಅಂತ ಹೇಳಿ. ಅಂದ್ರೆ ಪೇರೆಂಟ್ಸ್ ಆದಂತರ ನಾವು ನೀವು ಇವರೆಲ್ಲರೂ ಸೇರಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಿವೆಂಟ್ ಮಾಡಬೇಕು. ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೇಕಪ್ಪ ಅಂತಂದ್ರೆ, ಇವತ್ತಿನ ನಾವು ದಿನಮಾನಗಳಲ್ಲಿ ಮನೆಯಲ್ಲಿ ನೋಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರು ಮಕ್ಕಳಿಗೆ ಕೈಯಲ್ಲಿ ನಾವು ಮೊಬೈಲ್ ಅನ್ನು ಕೊಡ್ತಾ ಇದ್ದೀವಿ. ಅವ್ರು ಯಾವ್ದನ್ನು ಬೇಕೋ ಅದನ್ನು ನೋಡದೆ ಬೇರೆ ಬೇರೆಗೆ ಎಲ್ಲ ನೋಡ್ಕೊಂಡ್ಬಿಟ್ಟು ಅಂತ ಎಲ್ಲ ಹೊಸ ಹೊಸ ಚಟಗಳನ್ನೆಲ್ಲ ಕಲಿತಾ ಇದ್ದಾರೆ. ಹೀಗಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಮಾತನಾಡಿ, ಯುವಕರಲ್ಲಿ ಮಾದಕ ವಸ್ತುಗಳ ಸೇವನೆ ಹೆಚ್ಚಾಗಿದ್ದು ಇದರ ದುಷ್ಪರಿಣಾಮದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು. ಮಾದಕ ವಸ್ತುಗಳ ಸೇವನೆ ಯಾರು ಮಾಡಬಾರದು. ಆರೋಗ್ಯಯುತ ದೇಶದ ನಿರ್ಮಾಣದಲ್ಲಿ ಪ್ರತಿಯೊಬ್ಬರ ಸಹಕಾರ ಅಗತ್ಯವಿದೆ. ಇದು ಜವಾಬ್ದಾರಿಯಲ್ಲೂ ಕೂಡ ಆಗಿದೆ. ಮಾದಕ ವಸ್ತು ವ್ಯಸನ ಎಂದರೆ ಒಂದು ರೀತಿಯ ಮಾನಸಿಕ ಕಾಯಿಲೆ. ಮಾದಕ ವಸ್ತುಗಳ ಸೇವನೆಯಿಂದ ಮಾನಸಿಕ, ದೈಹಿಕ, ಸಾಮಾಜಿಕ, ಆರ್ಥಿಕ, ಬೌದ್ಧಿಕ, ನೈತಿಕವಾಗಿ ವ್ಯಕ್ತಿಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಹಾಗೂ ಇಲಿಸಿಟ್ ಟ್ರಾಫಿಕಿಂಗ್ ಬಗ್ಗೆ ನಾವು ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ. ಮುಖ್ಯವಾಗಿ ಇದು ಈಗಿನ ಯುವಕರಲ್ಲಿ ಈ ಮಾದಕ ವಸ್ತುಗಳ ಬಗ್ಗೆ ನಾವು ಹೆಚ್ಚಿನ ಒಂದು ಅರಿವನ್ನು ಮೂಡಿಸಬೇಕಾಗುತ್ತದೆ. ಈ ಮಾದಕ ವಸ್ತುಗಳು ಅಂದರೆ ನಿಮ್ಗೆ ಗೊತ್ತಿದ್ದಂಗೆ ಇದು ಪ್ರಾರಂಭದಲ್ಲಿ ಇದು ಒಂದು ಮಾನಸಿಕ ಕಾಯಿಲೆ ಇದ್ದಂಗೆ. ಪ್ರಾರಂಭದಲ್ಲಿ ಸ್ವಲ್ಪ ಸ್ವಲ್ಪ ಅದನ್ನು ಟೇಸ್ಟ್ ಮಾಡಿ ಮುಂದೆ ಅದಕ್ಕೆ ದಾಸನಾಗಿ ಭಾಳಷ್ಟು ದುಷ್ಪರಿಣಾಮಗಳು ಆಗುವಂಥ ಸ್ಥಿತಿಗೆ ಬರ್ತಾರೆ. ವಿಶೇಷವಾಗಿ ಈಗಿನ ಯುವಕರಲ್ಲಿ ಈ ಮಾದಕ ವಸ್ತುಗಳಾದ ಅದು ಪಾನ್, ಬೀಡ ಅಥವಾ ಗುಟ್ಕಾ, ಸಿಗರೇಟು, ಮದ್ಯಪಾನ ಅಥವಾ ಇನ್ನೂ ಮುಂದೆ ಹೋದರೆ ಗಾಂಜಾ, ಅಫೀಮು ಈ ಥರ ಬೇರೆ ಬೇರೆ ಒಂದು ಮಾದಕ ದ್ರವ್ಯಗಳಿಗೆ ದಾಸನಾಗಿ ಇವತ್ತು ಭಾಳಷ್ಟು ಜನ ಯುವಕರು ಇದರಲ್ಲಿ ಸಮಾಜದಿಂದ ಒಂದು ಇದು ಏನಂತಾರೆ ಒಂದು ಕೆಟ್ಟ ಪರಿಮಾಣ ಬೀರುವಂಥ ಪರಿಸ್ಥಿತಿಗೆ ಬರ್ತದೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಈ ಅವೇರ್ನೆಸ್ ಮಾಡಬೇಕಾಗ್ತದೆ. ಇದರಿಂದ ಏನಾಗ್ತದೆ, ಒಂದು ಸಲ ಅವನು ದಾಸನಾದರೆ ಅವನ ಆರೋಗ್ಯದ ಮೇಲೆ ಮತ್ತು ಕುಟುಂಬದ ಮೇಲೆ, ಸಮಾಜದ ಮೇಲೆ ಪರಿಣಾಮ ಬೀರುತ್ತದೆ. ಅದಕ್ಕೆ ಎಲ್ಲ ಯುವಕರಲ್ಲಿ ನನ್ನ ಒಂದು ವಿನಂತಿ ಏನಂದರೆ, ಈ ಮಾದಕ ದ್ರವ್ಯಗಳ ಏನು ವ್ಯಸನ ಇದೆ ಅದನ್ನು ತಪ್ಪಿಸಲು ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ. ವಿದ್ಯಾರ್ಥಿಗಳಿಂದ ನಾಟಕದ ಮೂಲಕ ಜಾಗೃತಿ. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಖ್ಯ ದ್ವಾರದ ಮುಂದೆ ರಿಮ್ಸ್ ಹಾಗೂ ವಿವಿಧ ಕಾಲೇಜಿನ ಮೆಡಿಕಲ್ ವಿದ್ಯಾರ್ಥಿಗಳಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ಕುರಿತು ಬೀದಿ ನಾಟಕ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ನಮ್ಮ ಮನೆ ತನಕ ದೊಡ್ಡ ಹೆಸರು ತರಬೇಕು ನೋಡು ಜನ. ನಾವು ಆಯ್ತಾ, ಇಷ್ಟ ಹೇಳಕತ್ತೆ ಅಂದ್ರೆ ತೋರಿಸ್ತೀನಿ ಬಾ. ಆಯ್ತು ನಡಿ. ಆಯ್ತು ಫ್ರೆಂಡ್ಸ್, ಏನ್ ಮಚ್ಚ ಕಾಣ್ತಾನೆ ಇಲ್ವಲ್ಲ? ಎಲ್ಲ ಕರ್ಕೊಂಡ್ ಬರ್ಬಿಡೋದೇ, ನಿಮ್ಗೆ ಗೊತ್ತಾಗಲ್ಲ, ಹೋಗಲಿ ಗಾಡಿ ಏನಾಗಲ್ಲ ಮಚ್ಚ, ತೋರಿಸ್ಲಿ. ಮಾರೋ ಮಚ್ಚ, ಮಾರೋ. ನಗರದ ಪ್ರಮುಖ ಬೀದಿಗಳಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯ ಅಂಗವಾಗಿ ಮಾದಕ ವಸ್ತುಗಳ ಸೇವನೆ ಕುರಿತು ಘೋಷಣೆಗಳ ಮೂಲಕ ಜಾಥಾವನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಿವಕುಮಾರ್, ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್ ಬಿಎಚ್, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯ ಶಂಕರ, ಜಿಲ್ಲಾ ಮಾಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಯಶೋಧ ಎನ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ, ಜಿಲ್ಲಾ ಮಾಸಿಕ ಆರೋಗ್ಯ ಹಿರಿಯ ಮನೋವೈದ್ಯ ಡಾಕ್ಟರ್ ಮನೋಹರ ವೈಪತ್ತಾರ, ರಾಯಚೂರು ತಾಲೂಕು ಆರೋಗ್ಯ ಅಧಿಕಾರಿ ಪ್ರಜ್ವಲ್ ಕುಮಾರ್ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಆಶಾ ಕಾರ್ಯಕರ್ತರು ಸೇರಿದಂತೆ ಇತರರು ಇದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಬಸಯ್ಯ ಅವರು ಮಾಡಿದರು. ರಾಜ್ಯ ಸರ್ಕಾರ ಹೊಸದಾಗಿ ರೂಪಿಸಲು ಹೊರಟಿರುವ ಕೈಗಾರಿಕಾ ನೀತಿಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ 30% ನಿವೇಶನ ಖರೀದಿಗೆ ವಿನಾಯಿತಿ ನೀಡುವುದು ಹಾಗೂ ಹೊಸ ಕೈಗಾರಿಕೆಗಳಿಗೆ ಎಪಿಎಂಸಿ ಸೆಸ್ ವಿನಾಯಿತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಬೆಂಗಳೂರಿನಲ್ಲಿ ಪೂರ್ವ ಸಿದ್ಧತಾ ಸಭೆಯಲ್ಲಿ ಸರ್ಕಾರ ಗಮನ ಸೆಳೆಯುವುದಾಗಿ
ಕಾಟನ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೈಗಾರಿಕೆಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸರ್ಕಾರ ರಿಯಾಯಿತಿ ನೀಡಿದ್ದಲ್ಲಿ ಕೈಗಾರಿಕಾ ವಲಯದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಸೀಸನಲ್ ಇಂಡಸ್ಟ್ರೀಸ್ಗಳಿಗೆ ರೂಫ್ಟಾಪ್ ಸೋಲಾರ್ ಅಳವಡಿಕೆಗೆ ಶೇಕಡ 25% ಪ್ರೋತ್ಸಾಹಧನ ನೀಡುವುದು, ಪ್ರತಿ ಯೂನಿಟ್ಗೆ 5.25 ಪೈಸೆ ನೀಡಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಲ್ಲಿ ಕೈಗಾರಿಕೆಗಳಿಗೆ ವಿದ್ಯುತ್ ಬಳಕೆ ಸಹಕಾರಿಯಾಗಲಿದೆ. 2014-19 ಕೈಗಾರಿಕಾ ನೀತಿಯಲ್ಲಿ ಇರುವಂತೆ ಎಪಿಎಂಸಿ ಸೆಸ್ ವಿನಾಯಿತಿ ನೀಡಲು ಮನವಿ ಮಾಡಲಾಗಿದೆ. ವೇರ್ಹೌಸ್ ಮತ್ತು ಲಾಜಿಸ್ಟಿಕ್ ಚಟುವಟಿಕೆಗಳಿಗೆ ಕೆಐಎಡಿಬಿ ಕೈಗಾರಿಕೆ ಪ್ರದೇಶ ಕನಿಷ್ಠ 50,000 ಚದುರ ಅಡಿ ಯಂತ್ರೋಪಕರಣ ಆಧಾರದ ಮೇಲೆ ಸಣ್ಣ ಘಟಕವೆಂದು ಪರಿಗಣಿಸಲಾಗಿರುವುದನ್ನು ಪರಿಷ್ಕರಿಸಿ 5,000 ಚದರ ಅಡಿಯಿಂದ 1,00,000 ಚದರ ಅಡಿ ಕಟ್ಟಡ ನಿರ್ಮಿಸಿದರೆ ಸಹಾಯಧನ ಇಡಬೇಕೆಂದು ಮನವಿ ಮಾಡಲಾಗಿದೆ. ಕಾಟನ್ ಜಿನ್ನಿಂಗ್ ಫ್ಯಾಕ್ಟರಿಗಳಿಗೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದಲೇ ರಿಯಾಯಿತಿ ತಲುಪಿಸಬೇಕಿದೆ. ಜವಳಿ ಇಲಾಖೆಯಿಂದ ಪಡೆಯುವಂತೆ ಹೇಳುತ್ತಿರುವುದನ್ನು ತಪ್ಪಿಸಿ ಎಲ್ಲ ಸ್ಟಾಪ್ ಡ್ಯೂಟಿ, ಸಹಾಯಧನ, ವಿದ್ಯುತ್ ತೆರಿಗೆಗಳನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದ ಪಡೆಯುವಂತೆ ನೀತಿ ರೂಪಿಸಬೇಕೆಂದರು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಯುವತಿಯರಾಗಲಿ ಯುವಕರಾಗಲಿ ಇವರಿಗೆ 30% ರಿಯಾಯಿತಿ ಮೇಲೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಬೇಕಂತ ಒಂದು ಪ್ರಸ್ತಾವನೆ ತಂದಿದ್ವಿ. ಯಾಕಂದರೆ ಇವತ್ತು ನಾಳೆ ಸಾಕಷ್ಟು ಮಂದಿ ಯುವಕರು ಯುವತಿಯರು ಅನ್ಎಂಪ್ಲಾಯ್ಮೆಂಟ್ ಭಾಳ ಇದೆ. ಇಂಜಿನಿಯರಿಂಗ್ ಓದಿದವರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಸ್ವಂತ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗೋದಕ್ಕೂ ಅನುಕೂಲ ಮಾಡಿಕೊಟ್ರೆ, ಅವ್ರು ಪ್ರೋತ್ಸಾಹ ಕೊಟ್ಟರೆ ಇದು ಅನುಕೂಲ ಆಗ್ತದಂತ ಈ ಪ್ರಶ್ನೆ ನಾನು ಡೈರೆಕ್ಟರ್ ಮೇಡಮ್ ಅವ್ರು ಹೇಳಿದಾಗ ಅವರು ಇದು ಪರಿಶೀಲನೆ ಮಾಡಿ ನಾವು ಸರ್ಕಾರ ಕೊಡ್ತೀವಿ, ಒಂದು ವೇಳೆ ಲ್ಯಾಂಡ್ ಆಗಲಿಲ್ಲ ಅಂದರೆ ಬೇರೆ ಏನಾದರೂ ಪ್ರೋತ್ಸಾಹ ಅವ್ರಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕೊಡ್ತೀವಿ ಅಂತ ಪ್ರಮಾಣ ಮಾಡಿರೋರು. ಅದೊಂದಾಯಿತು. ಎರಡನೇದು ನಮ್ಮದು ಗೊತ್ತಿದ್ದಾಗೆ ರೂಫ್ಟಾಪ್ ಸೋಲಾರ್ ಸಿಸ್ಟಮ್ನಲ್ಲಿ ನಮಗೆ ಎಲೆಕ್ಟ್ರಿಕಲ್ದಾಗ ಏನು ಪ್ರಾಬ್ಲಮ್ ಆಗಿದೆ, ಮತ್ತು ಸೀಸನಲ್ ಇಂಡಸ್ಟ್ರಿ, ಓನ್ಲಿ ಜಿನ್ನಿಂಗ್ ಫ್ಯಾಕ್ಟ್ರಿ ಸೀಸನಲ್ ಇಂಡಸ್ಟ್ರಿಗೆ ರೂಫ್ಟಾಪ್ನಲ್ಲಿ ನಮಗೆ ಸಬ್ಸಿಡಿ ಕೊಡಬೇಕು 25%, ಅಥವಾ ಅದ್ರ ಜೊತೆಗೆ ₹5.25 ಪೈಸೆ ರೇಟ್ ಕೊಡ್ಬೇಕಂತ ಕೇಳಿದ್ವಿ. ಇದು ಸ್ವಲ್ಪ ನಾವು ಸಬ್ಸಿಡಿ 2014-19 ಪಾಲಿಸಿಯಲ್ಲಿ ಇತ್ತು. ಇದು 2000 ಮತ್ತು 1924 ಮೇಲೆ ಇದು ತೆಗೆದಾಕಿದ್ರು. ಅದೇ ಕೇಳಿದ್ವಿ, ಯಾಕೆ ತೆಗೆದಾಕಿದ್ರು ಮೇಡಮ್, ಇದೆಲ್ಲ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ, ನಿಮಗೇನೋ ಅನುಕೂಲ ಆಗ್ತದೆ, ಇಲ್ಲ ಇದು ಪಾಲಿಸಿನಾಗ ಕ್ಯಾಬಿನೆಟ್ನಲ್ಲಿ ಆಯಿತು, ಅದು ತೆಗೆದಾಕಿದ್ವಿ. ಈ ಸಲ ಮತ್ತೆ ಪರಿಶೀಲನೆ ಮಾಡಿದ್ವಿ. ಒಂದು ವೇಳೆ ನೀವು ಸಬ್ಸಿಡಿ ಕೊಡೋಕ್ಕೆ ಆಗಲಿಲ್ಲ ಅಂದರೆ ಕ್ಯಾರಿ ಫಾರ್ವರ್ಡ್ ಮುಂದಿನ ವರ್ಷಕ್ಕೆ ನಮಗೆ ಕಂಟಿನ್ಯೂಷನ್, ನಾವು ಎಷ್ಟು ಉತ್ಪನ್ನ ಆಗ್ತದೆ 6 ತಿಂಗಳು ನಮ್ಗೆ ರನ್ನಿಂಗ್ ಆಗ್ತದೆ, 6 ತಿಂಗಳಾದಮೇಲೆ ನಮ್ದು ಎಷ್ಟು ಉತ್ಪನ್ನ ಆಗ್ತದೆ ಅದನ್ನು ನಾವು ಕಂಟಿನ್ಯೂಷನ್ ಮಾಡಿ ನೆಕ್ಸ್ಟ್ ಇಯರ್ಗೆ ಅಂತ ಒಂದು ರಿಕ್ವೆಸ್ಟ್ ಕೇಳಿದ್ವಿ. ಇದಕ್ಕಿಂತ ಮೊದಲು ನಮ್ಮ ರೀಸೆಂಟ್ಲಾಗಿ ಗೆದ್ದಂಥ ನಮ್ಮ ಕುಮಾರ್ ನಾಯಕ್ ಸಾಹೇಬರು MD ಅವರು ಮೊದಲು ಇದಕ್ಕಿದ್ದರು KPCಗೆ. ಅದರಲ್ಲಿ MD ಇದ್ದಾಗ ಕೂಡ ಇದು ಪರಿಶೀಲನೆ ಮಾಡೋಕ್ಕೆ ಒಂದು ಸಲ ಅವ್ರಿಗೂ ರೆಕಮೆಂಡ್ ಇದು ಮೆಮೊರಂಡಮ್ ಕೊಟ್ಟಿದ್ದೆ. ಅವರು ಕೂಡ ಒಂದು ಲೆಟರ್ ಕೊಟ್ಟಿದ್ದರು. ಈಗ ಇದನ್ನು ಪರಿಶೀಲನೆ ಮಾಡಿದ್ರೆ ಒಂದು ವಿಷಯ ಹೇಳಿದ್ರು, ಯಾವಾಗ ನಮಗೆ ಕರೆಂಟ್ ಕಡಿದಿದ್ದಾಗ ಹೊರ ರಾಜ್ಯದಲ್ಲಿ ಖರೀದಿ ಮಾಡಿದಾಗ ತೊಂದರೆ ಆಗ್ತದೆ, ಇದನ್ನು ಏನೋ ನಾವು ದಾರಿ ತರೋಣ ಅಂತ ಅಂದಿದ್ರು. ಅವರು ಸಿರಿಧಾನ್ಯ ತಯಾರಿಕೆ ಘಟಕಗಳಿಗೆ ಪ್ರೋತ್ಸಾಹ, ರಿಯಾಯಿತಿ ನೀಡುವುದು, ಆಹಾರ ಧಾನ್ಯಗಳ ಶೇಖರಣೆಗೆ ಸೈಲೋಸ್ ನಿರ್ಮಾಣ, MSME ಘಟಕಗಳಿಗೆ ETP ಸಹಾಯಧನ ಮೊತ್ತ ಹೆಚ್ಚಿಸುವುದು, ಮಳೆ ನೀರು ಕೊಯ್ಲು ಅಳವಡಿಸಲು ಹೆಚ್ಚಿನ ಒತ್ತು ನೀಡುವುದು, ಉದ್ಯೋಗ ಮಿತ್ರದಿಂದ ಆಗುತ್ತಿರುವ ತೊಂದರೆ ನಿವಾರಿಸಲು ಗಮನ ಸೆಳೆಯಲಾಗಿದೆ. ರಾಯಚೂರು ಗ್ರೋತ್ ಸೆಂಟರ್ಗಳಲ್ಲಿ ಪೊಲೀಸ್ ಠಾಣಾ ಮಂಜೂರು ಆಗಿದ್ದು, ಅಗ್ನಿಶಾಮಕ ಠಾಣೆ ಸ್ಥಾಪಿಸಲು ಮನವಿ ಮಾಡಲಾಗಿದೆ. ಕೈಗಾರಿಕಾ ಪ್ರದೇಶದಲ್ಲಿಯೇ ESI ಆಸ್ಪತ್ರೆ ಮಂಜೂರು ಮಾಡುವಂತೆ ಮನವಿ ಮಾಡಲಾಗಿದೆ ಎಂದರು. ನಮಗೆ ಸಬ್ಸಿಡಿ ಕೊಡ್ತಿದ್ರು. ಸಬ್ಸಿಡಿ ಕೊಡೋದು 2014-19 ಪಾಲಿಸಿದಾಗಿತ್ತು, ಅದಕ್ಕಿಂತ ಮೊದಲಿತ್ತು. ಇದು 2019-24ನಲ್ಲಿ ಪಾಲಿಸಿ ತೆಗೆದಾಗಿದ್ದರೆ ಟರ್ನ್ಓವರ್ ಮೇಲೆ ಮಾಡಿತ್ತು. ಇವಾಗ ಸಣ್ಣ ಸಣ್ಣ ಉದ್ಯೋಗಿದಾರರು 50 ಲಕ್ಷ 25 ಲಕ್ಷ ಹಾಕಿದ್ದವ್ರಿಗೆ ಭಾಳಷ್ಟು ತೊಂದರೆ ಆಯಿತು. ಅವ್ರಿಗೆ ಏನಂದರೆ ಅವ್ರು ಟರ್ನ್ಓವರ್ ಇರೋದು 25 ಲಕ್ಷ, ಆ ಟರ್ನ್ಓವರ್ನಲ್ಲಿ ಸಬ್ಸಿಡಿ ಕೊಡೋಕ್ಕೆ ಆಗ್ತಿಲ್ಲ. ಅದು ಭಾಳ ಪ್ರಶ್ನೆ ಆಯಿತು. ಒಂದು 3-4 ವರ್ಷ ಹೋರಾಟ ಮಾಡಿದ್ವಿ ಇದ್ರ ಬಗ್ಗೆ, ಆದರೂ ಕೂಡ ಅವ್ರು ಗಮನಕ್ಕೆ ಬರಲಿಲ್ಲ. ಈ ಸಲ ಅದನ್ನು ಇಲ್ಲ, ಹೂಡಿಕೆದಾರರು ಏನಾಯ್ತಾರೆ, ಹೂಡಿಕೆದಾರರ ಸಬ್ಸಿಡಿ ಇದೆ, ಅದನ್ನು ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಇದೆ, ಅದೇ ಕೊಡ್ತೀವಿ, ಇದನ್ನು ಅಪ್ರೂವ್ ಮಾಡಿ ಇದು ಅಲ್ಲೇ ಅಪ್ರೂವ್ ಮಾಡಿದ್ದಾರೆ. ಅವರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳಿದ್ವಿ. ಇದಲ್ಲದೆ ವೇರ್ಹೌಸ್, ನಮ್ಮ ಇಂಡಸ್ಟ್ರಿ ವೇರ್ಹೌಸ್ನಲ್ಲಿ ಓನ್ಲಿ KDBದಲ್ಲಿ ಮಾಡಿದ್ರೆ ಮಾತ್ರ, KDB ಲೈನಲ್ಲಿ ಮಾಡಿದರೆ 50,000 ಸ್ಕ್ವೇರ್ ಫೀಟ್ ವೇರ್ಹೌಸ್ ಮಾಡಿದ್ರೆ ಮಾತ್ರ ಸಬ್ಸಿಡಿ ಕೊಡ್ತಾರೆ. ಇದು ನಮಗೊಂದು ತೊಂದರೆ ಆಗಿದೆ. ಯಾಕಂದರೆ ನಾವೇನೊಂದು ರಿಕ್ವೆಸ್ಟ್ ಕೇಳಿದ್ವಿ, 5,000ರಿಂದ 1 ಲಕ್ಷ ತನಕ ಸ್ಕ್ವೇರ್ ಫೀಟ್ ಬಂದರೂ ಕೂಡ ನೀವು ಕೊಡಬೇಕು. ಯಾಕೆ ಕೊಡಬೇಕಂದ್ರೆ
ನಮಗೆ 10,000 ಸ್ಕ್ವೇರ್ ಫೀಟ್ ಇದ್ದರೆ ನಾವು ಬ್ಯಾಂಕ್ನಲ್ಲಿ ಸಿಂಗಲ್ ಆಗಿ ನಾವೇ ಒತ್ತಿಟ್ಟು ನಾವು ಮೆಟೀರಿಯಲ್ ಎಲ್ಲ ಒತ್ತಿಟ್ಟು ನಾವು ಬ್ಯಾಂಕ್ ಲೋನ್ ತೊಗೊಳಕ್ಕೆ ಮತ್ತೆ ಮುಂದಕ್ಕೆ ಫಾರ್ವರ್ಡ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇದರಿಂದ ಭಾಳ ಬೆಟರ್ ಇರ್ತದೆ. ಇದು ಯಾಕೆ ಪಾಲಿಸಿ ಚೇಂಜ್ ಮಾಡಿದ್ರು ಅಂತ ಕೇಳಿದ್ವಿ. ಇದರಿಂದ 2014-19 ಪಾಲಿಸಿ ಇತ್ತು, ಎಲ್ಲರಿಗೂ ಕೊಡ್ತಿದ್ರು. 19ಲಿಂದ ನಮಗೆ ಭಾಳ ತ್ರಾಸ ಆಯಿತು. ಇದಕ್ಕೆ ಹೋರಾಟ ಸಾಕಷ್ಟು ಮಾಡಿದ್ರು, ಅವ್ರ ಗಮನಕ್ಕೆ ಬರಲಿಲ್ಲ. ಅದು ಎಷ್ಟು ಸಲ ಇದು ಮಾಡಿದ್ರು ಕೂಡ ಸ್ವಲ್ಪ ಕೇರ್ ತಗೊಳ್ಳಿಲ್ಲ. ಈ ಸಲ ಅದನ್ನು ನೋಡಿ ಏನೋ ಪರಿಶೀಲನೆ ಮಾಡಿದ್ರು ಅಂತ ಹೇಳಿದ್ರು. ಅದಾದಮೇಲೆ ಈ ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ನಲ್ಲಿ ಕೂಡ ಈ ಸರ್ವಿಸಿಂಗ್ ಯೂನಿಟ್ ಆಗಲಿ, ಆಟೋಮೊಬೈಲ್ ಮೆಕ್ಯಾನಿಕ್ ಆಗಲಿ, ಇವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋಕ್ಕೆ ನಮ್ಮ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ. ಅವಾಗ ಸಬ್ಸಿಡಿ ಕೊಡ್ತಿದ್ದಾರೆ. ರಾಯಚೂರು ವಿಮಾನ ನಿಲ್ದಾಣ ಸ್ಥಳಕ್ಕೆ ಸಂಬಂಧಿಸಿದಂತೆ ಆಡಳಿತಾತ್ಮಕವಾಗಿ ಇರುವ ಸಮಸ್ಯೆಗಳನ್ನು ತ್ವರಿತವಾಗಿ ನಿವಾರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಸಂಸದ ಜಿ ಕುಮಾರ್ ನಾಯ್ಕ್ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಇವರನ್ನು ಭೇಟಿ ಮಾಡಿ ಒತ್ತಾಯಿಸಿದರು. ನವದೆಹಲಿಯ ವಿಮಾನಯಾನ ಸಚಿವರನ್ನು ನಿವಾಸದಲ್ಲಿ ಭೇಟಿ ಮಾಡಿ ರಾಯಚೂರಿನಲ್ಲಿ ಲಭ್ಯವಿರುವ ಭೂಮಿಯನ್ನು ವಿಮಾನ ನಿಲ್ದಾಣ ಮಾಡಲು ಅಗತ್ಯವಿರುವ ಅನುದಾನವನ್ನು ರಾಜ್ಯ ಬಜೆಟ್ನಲ್ಲಿ ಕಾಯ್ದಿರಿಸಲಾಗಿದೆ. ಆದರೆ ವಿಮಾನ ನಿಲ್ದಾಣ ಸ್ಥಳದ ಕುರಿತಂತೆ ಭಾರತೀಯ ವಿಮಾನ ಪ್ರಾಧಿಕಾರ ಕೆಲ ಆಕ್ಷೇಪಣೆಗಳನ್ನು ಸಲ್ಲಿಸಿದೆ. ಈಗಾಗಲೇ ಜಿಲ್ಲಾಡಳಿತ ಪೂರಕವಾಗಿ ಒತ್ತುವರಿ ತೆರವು ಸೇರಿದಂತೆ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿದೆ. ಕೇಂದ್ರದ ವಿಮಾನಯಾನ ಇಲಾಖೆಯಿಂದ ಅನುಮೋದನೆ ದೊರೆತಲ್ಲಿ ಕಾಮಗಾರಿ ಪ್ರಾರಂಭಿಸಲು ಸಹಾಯಕವಾಗುತ್ತದೆ. ಮಹತ್ವಾಕಾಂಕ್ಷಿ ಜಿಲ್ಲೆ ಹಾಗೂ ಹಿಂದುಳಿದ ಪ್ರದೇಶವಾದ ರಾಯಚೂರು ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಅವಶ್ಯಕತೆ ಇದೆ. ದೇಶಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಉಡಾನ್ ಸೇರಿದಂತೆ ಇತರೆ ಯೋಜನೆಗಳಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲಾಗಿದೆ. ನಿರ್ಮಾಣಕ್ಕೆ ಅಗತ್ಯವಿರುವ ಭೂಮಿ ಅನುದಾನ ಲಭ್ಯವಿದ್ರೂ ವಿಳಂಬವಾಗುತ್ತಿದೆ ಎಂದು ಮನವರಿಕೆ ಮಾಡಿದರು. ಈಗಾಗಲೇ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದು ಅನುಮೋದನೆಗೆ ಇರುವ ಸಮಸ್ಯೆಗಳನ್ನು ನೀಗಿಸಿ ಅನುಮತಿಸಬೇಕೆಂದು ಮನವಿ ಮಾಡಿದರು. ಶೀಘ್ರದಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ವಿಮಾನ ನಿಲ್ದಾಣ ಕಾಮಗಾರಿಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳುವುದಾಗಿ ರಾಮಮೋಹನ ನಾಯ್ಡು ಅವರು ಭರವಸೆ ನೀಡಿದ್ದಾರೆ. ಈಗ ಜಾಹೀರಾತು. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Wow. 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 Wonderful. Wow. A Eurokid learns words with movements and actions, which helps increase vocabulary up to 4 times. So, Eurokids Early School. Right start, flying start. Wonderful. 5 6 7 8 9 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಜೂನ್ 27ರಂದು ನ್ಯಾಕ್ ಕಮಿಟಿ ಆಗಮಿಸಲಿದ್ದು ಹಳೆಯ ವಿದ್ಯಾರ್ಥಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಆಗಮಿಸಿ ಮಾಹಿತಿ ನೀಡುವಂತೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವೆಂಕಣ್ಣ ಅವರು ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರತಿ ವರ್ಷಕ್ಕೊಮ್ಮೆ ನ್ಯಾಕ್ ತಂಡ ಆಗಮಿಸಿ ಬೋಧನಾ ವ್ಯವಸ್ಥೆ, ಮೂಲಭೂತ ಸೌಕರ್ಯ, ವಿದ್ಯಾರ್ಥಿಗಳ ಕಲಿಕೆ, ಕ್ರೀಡೆ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ಮಾಹಿತಿ ಸಂಗ್ರಹಿಸುತ್ತದೆ. ಕಳೆದ ಬಾರಿ 2018ರಲ್ಲಿ ಬಿ ಗ್ರೇಡ್ ದೊರೆತಿತ್ತು. ಕಾಲೇಜಿನ ಹಳೆ ವಿದ್ಯಾರ್ಥಿಗಳು, ಕಾಲೇಜು ಆಡಳಿತ ಮಂಡಳಿ, ಚುನಾಯಿತ ಜನಪ್ರತಿನಿಧಿಗಳೊಂದಿಗೆ ಅಭಿಪ್ರಾಯ ಸಂಗ್ರಹಿಸಲಾಗುತ್ತದೆ. ದೆಹಲಿ, ವಿಶಾಖಪಟ್ಟಣ, ಹಾಸನ ಸೇರಿದಂತೆ ನುರಿತ ತಜ್ಞರು ನ್ಯಾಕ್ ಕಮಿಟಿಯಲ್ಲಿ ಕಾಲೇಜಿನ ಪರಿಶೀಲನೆ ನಡೆಸಲಿದ್ದಾರೆ. 5 ವರ್ಷ ಕಾಲೇಜಿನ ಕ್ರಿಯಾ ಚಟುವಟಿಕೆಗಳನ್ನು ಪರಾಮರ್ಶೆ ನಡೆಸಲಿದ್ದಾರೆ. ಎಲ್ಲರ ಅಭಿಪ್ರಾಯದ ಮೇಲೆ ಗ್ರೇಡ್ ನಿಗದಿಗೊಳಿಸುತ್ತಾರೆ ಎಂದರು. ನಮ್ಮ ಕಾಲೇಜು ಲಾಸ್ಟ್ 2018ರಲ್ಲಿ ನ್ಯಾಕ್ ಬಿ ಕಮಿಟಿಗೆ ಹೋಗಿದ್ವಿ. ಆವಾಗ ನಮ್ಮದು 2018ರಲ್ಲಿ ನಮಗೆ ಬಿ ಅಂತಕ್ಕಂಥ ಗ್ರೇಡ್ ಬಂದಿರತಕ್ಕಂಥದ್ದು. ಸೊ ಅದರಲ್ಲಿ ನಮ್ಮ ಇದಾದ ನಂತರ ಮತ್ತೆ 5ನೇ ವರ್ಷಕ್ಕೆ ನಾವು ಗ್ರೇಡಿಗೆ ಹೋಗ್ತಕ್ಕಂಥದ್ದು ಅವಕಾಶ ಇರೋದ್ರಿಂದ ಇವತ್ತು ನಾವು ನಮ್ಮ ಕಾಲೇಜಿನ ಸನ್ಮಾನ್ಯ ಸಿಡಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರ ಸಹಕಾರದಿಂದ ಮತ್ತು NS ಬೋಸರಾಜ್ ಅವರ ಸಹಕಾರದಿಂದ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥವರು ಇವರು ಸಂಪರ್ಕವಾಗಿರ್ಬೋದು ಮತ್ತು CDC ಅಧ್ಯಕ್ಷರು ಸನ್ಮಾನ್ಯ ಇವರು
ಶಿವರಾಜ್ ಪಾಟೀಲ್ ಅವರು ಮತ್ತು ಉಳಿದಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಮತ್ತು ಪಾಲಕರು ಪೋಷಕರನ್ನು ಕರೀತಾ ಇದ್ದೀವಿ. ಸೊ ಅವರ ಮುಖಾಂತರವಾಗಿ ಹಳೆ ವಿದ್ಯಾರ್ಥಿಗಳು ಮತ್ತು ಹೊಸದಾಗಿರ್ತಕ್ಕಂಥ ಸೇರ್ಪಡೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಥಳೀಯವಾಗಿರ್ತಕ್ಕಂಥ ಪ್ರತಿನಿಧಿಗಳು ಇವತ್ತು ನ್ಯಾಯಮೂರ್ತಿ ಕಮಿಟಿಗೆ ಅವರು ಪಾಲ್ಗೊಳ್ಳಬೇಕಂತಕ್ಕಂಥ ವಿಚಾರವನ್ನು ಇವತ್ತು ನಾವು ಈ ಮಾಧ್ಯಮದ ಮುಖಾಂತರ ಅವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ನಾವು ಪ್ರೆಸ್ ಮೀಟಿಂಗ್ ಕರೆದಿದ್ದೀವಿ. ಸೊ ಈ ವಿಚಾರವನ್ನು ನಾವು ಸಾಮಾನ್ಯವಾಗಿ ಅವರು ಬರ್ತಕ್ಕಂಥವ್ರು ಡೆಲ್ಲಿಯಿಂದ ಒಬ್ಬರು ಬರ್ತಾ ಇದ್ದಾರೆ ಮತ್ತು ವಿಶಾಖಪಟ್ಟಣದಿಂದ ಒಬ್ಬರು ಬರ್ತಾ ಇದ್ದಾರೆ ಮತ್ತು ಆಸಾಮದಿಂದ ಒಬ್ಬರು ಬರ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮ ಕಾಲೇಜಿಗೂ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ 5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಅಂಶವನ್ನು ನಾವು ಮಾಡಿದ್ದೇವೆ. ಸೊ ಇವೆಲ್ಲವುಗಳನ್ನು 5 ವರ್ಷದಲ್ಲಿ ಮೌಲ್ಯಮಾಪನ ಮಾಡಲಿಕ್ಕೆ ಇವತ್ತು ನಾಳೆ ನಮ್ಮ ಕಾಲೇಜಿಗೆ ಈ ಸಂದರ್ಭದಲ್ಲಿ ಉಪನ್ಯಾಸಕರುಗಳಾದ ಸೋಮನಾಥ ರೆಡ್ಡಿ, ಚಂದ್ರಶೇಖರ ಸಿ, ಮಹಾಂತೇಶ ಅಂಗಡಿ, ಶರಣಪ್ಪ ಸೇರಿದಂತೆ ಅನೇಕರಿದ್ದರು. ರಾಯಚೂರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿನ್ನೆ ಪದಾಧಿಕಾರಿಗಳ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮಹಾದೇವ 102 ಮತ ಪಡೆದಿದ್ದು, ರವಿ ದಳವಾಯಿ 203 ಮತ ಪಡೆದಿದ್ದು, ನಾಜಿರ್ ಅಹಮದ್ ಅವರು 242 ಮತಗಳನ್ನು ಪಡೆಯುವ ಮೂಲಕ ಗೆಲುವು ಸಾಧಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಲಕ್ಷ್ಮಪ್ಪ ಭಂಡಾರಿ ಅವರು 287 ಮತ ಪಡೆದು ಗೆಲುವು ಸಾಧಿಸಿದ್ದು, ಪ್ರತಿಸ್ಪರ್ಧಿ ವಿಜಯಕುಮಾರ 270 ಮತ ಪಡೆದು ಸೋತಿದ್ದಾರೆ. ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಹನುಮಂತಪ್ಪ ಮೇಟ ಇವರು 321 ಮತ ಪಡೆದು ಸೋತಿದ್ದು, ಮರಿಯಪ್ಪ ಇವರು 231 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಖಜಾಂಚಿ ಸ್ಥಾನಕ್ಕೆ ಅಯ್ಯಣ್ಣ ವಾರದ ಅವರು 274 ಮತ ಪಡೆದು ಸೋಲುಂಡಿದ್ದು, ಸೈಯದ್ ನವಾಜ್ ಪಾಷಾ 279 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಟಿ. ಚಂದ್ರಶೇಖರ ರೆಡ್ಡಿ ವಕೀಲರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಜಾಥಾ. ಮಾದಕ ವಸ್ತುಗಳ ಸೇವನೆ ಮನುಷ್ಯನ ಆರೋಗ್ಯಕ್ಕೆ ಅಪಾಯ, ಸಿದ್ದರಾಮಪ್ಪ. ಹೊಸ ಕೈಗಾರಿಕಾ ನೀತಿಯಲ್ಲಿ ಕೈಗಾರಿಕೆಗಳಿಗೆ ವಿನಾಯಿತಿ ರಿಯಾಯಿತಿ ನೀಡಲು ಸಭೆಯಲ್ಲಿ ಮನವಿ, ವಿ. ಲಕ್ಷ್ಮೀರೆಡ್ಡಿ. ರಾಯಚೂರು ವಿಮಾನ ನಿಲ್ದಾಣ ತಾಂತ್ರಿಕ ಸಮಸ್ಯೆ ನಿವಾರಿಸಲು ಕೇಂದ್ರ ವಿಮಾನಯಾನ ಸಚಿವರನ್ನು ಭೇಟಿ ಮಾಡಿದ ಸಂಸದ ಕುಮಾರ್ ನಾಯಕ್. ಸರ್ಕಾರಿ ಪದವಿ ಕಾಲೇಜಿಗೆ ನ್ಯಾಕ್ ಕಮಿಟಿ ಭೇಟಿ, ಹಳೆ ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಸಲಹೆ, ಆಚಾರ್ಯ ಡಾ. ವೆಂಕಣ್ಣ ಮನವಿ. ಜಿಲ್ಲಾ ನ್ಯಾಯವಾದಿ ಸಂಘದ ಅಧ್ಯಕ್ಷರಾಗಿ ವೀರಭದ್ರಪ್ಪ, ಕಾರ್ಯದರ್ಶಿಯಾಗಿ ಲಕ್ಷ್ಮಣ ಭಂಡಾರಿ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.